ಬೆಳಗಾವಿ ಅಧಿವೇಶನ ಪ್ರಾರಂಭವಾಗಿದೆ. ಅಧಿವೇಶನದ ಮೊದಲ ದಿನದಿಂದ ಕೂಡ ಕಾಂಗ್ರೆಸ್ನ ಸಾಕಷ್ಟು ವಿವಾದಾತ್ಮಕ ಹೇಳಿಕೆಗಳು ಸಾಕಷ್ಟು ಸದ್ದು ಮಾಡ್ತಾ ಇರುವಂಥದ್ದು. ಇದರ ಜೊತೆಗೆ ನೀವೇನ್ ಬೇಕಾದರೂ ಮಾಡಿ, ಆದರೆ ನಾವು ರೈತರ ಪರವಾಗಿ ನಿಂತ್ಕೊಳ್ತೀವಿ ಅಂತ ವಿಪಕ್ಷಗಳು ಕೂಡ ಇವತ್ತಿನಿಂದ ರೈತರ ಜೊತೆಗೆ ಹೋರಾಟವನ್ನ ಕೂಡ ಪ್ರಾರಂಭ ಮಾಡಿವೆ. ಇದ್ರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಇದೀಗ ಮಾಜಿ ಸಿಎಂ ಆದಂತಹ ಸದಾನಂದ ಗೌಡರು ಇದ್ದಾರೆ. ಬನ್ನಿ ಮಾತಾಡ್ಸೋಣ. ಸರ್ ನಮಸ್ತೆ. ಇವತ್ತು ಬಿಜೆಪಿ ಬೆಳಗಾವಿಯಲ್ಲಿ ಬೃಹತ್ ಹೋರಾಟವನ್ನ ಮಾಡ್ತಾ ಇರುವಂಥದ್ದು. ರೈತರ ಪರವಾಗಿ ಬಿಜೆಪಿ ಇವತ್ತೇ ನಿಂತಿಲ್ಲ, ಸಾಕಷ್ಟು ಅಂದ್ರೆ 6-7 ತಿಂಗಳಿಂದಲೂ ಕೂಡ ರೈತರ ಪರವಾಗಿ ಹೋರಾಟ ಮಾಡ್ಕೊಂಡೇ ಬಂದಿದೆ. ಇವತ್ತಿನ ರೈತರ ಪರವಾಗಿರುವಂತಹ ಹೋರಾಟದ ಬಗ್ಗೆ ನೀವೇನು ಹೇಳ್ತೀರಾ? ನೋಡಿ, ಹೋರಾಟ ಮಾಡುವಂಥದ್ದು ಸಾಧಾರಣವಾಗಿ ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬಂದಂದಿನಿಂದ ರೈತರ ಪರವಾಗಿ ತನ್ನೆಲ್ಲ ಚಟುವಟಿಕೆಗಳನ್ನು ಮಾಡಿರುವಂಥದ್ದನ್ನು ಕಂಡಿದ್ದೀರಿ. ವಿರೋಧ ಪಕ್ಷದಲ್ಲಿದ್ದಾಗಲೂ ಕೂಡ ಆಡಳಿತ ಪಕ್ಷವನ್ನು ರೈತರ ಪರವಾಗಿ ಎಚ್ಚೆತ್ತುಕೊಳ್ಳುವಂಥ ಕೆಲಸ ಕಾರ್ಯಗಳನ್ನು ಮಾಡುವಂಥದ್ರಲ್ಲಿ ನಾವು ಯಶಸ್ವಿಯಾಗಿದ್ದೀವಿ. ಇವತ್ತಿನ ಹೋರಾಟ ಅತ್ಯಂತ ಸೂಕ್ತವಾದಂಥ ಹೋರಾಟ. ವಿಶೇಷವಾಗಿ ಉತ್ತರ ಕರ್ನಾಟಕದ ಬೆಳೆಯಾದಂಥ ಕಬ್ಬು ಇರ್ಬೋದು, ಮೆಕ್ಕೆಜೋಳ ಇರ್ಬೋದು, ಇದೆಲ್ಲವೂ ಕೂಡ ಆ ಭಾಗಕ್ಕೆ ಸೀಮಿತವಾದ ಕಾರಣ ನಮ್ಮ ಪಕ್ಷ ಏನು ಹೇಳ್ತೋ ಉತ್ತರ ಕರ್ನಾಟಕದ ಭಾಗದ ಜ್ವಲಂತ ಸಮಸ್ಯೆಗಳ ಬಗ್ಗೆ ವಿಧಾನಸಭೆಯಲ್ಲಿ ನಾವು ಅವರ ಗಮನ ಸೆಳೆಯಬೇಕು ಅಂತ ಹೇಳುವಂಥ ಅವರ ಈ ವಿಚಾರಕ್ಕೆ ಒಂದು ರೀತಿಯಲ್ಲಿ ಇವತ್ತು ಬೀದಿಗಿಳಿದು ರೈತರು ಹೋರಾಟ ಮಾಡುವವರ ಜೊತೆಗೆ ನಮ್ಮವರು ಹೋರಾಟ ಮಾಡ್ತಾ ಇರುವಂಥದ್ದನ್ನ ಕೇಳಿದ್ದೀನಿ. ಸರ್, ಅದೇ ರೀತಿಯಾಗಿ ಅಧಿವೇಶನಕ್ಕೂ ಮೊದಲು ಪೂರ್ವಭಾವಿ ತಯಾರಿ ಅಂತ ಮಾಡ್ಕೊಳ್ತಾರೆ, ಸಭೆಗಳನ್ನ ಕೂಡ ಮಾಡ್ತಾರೆ. ಈ ಒಂದು ಸಭೆಗಳಲ್ಲಿ ಬಿಜೆಪಿ ಹಾಗೂ JDS ಒಟ್ಟಾಗಿ ಸಭೆ ಮಾಡ್ತು. ವಿಪಕ್ಷ ನಾಯಕರಂತಹ ಅಶೋಕ್, ಅದೇ ರೀತಿಯಾಗಿ ಕೇಂದ್ರ ಸಚಿವರಾದ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಸಭೆಯನ್ನ ಮಾಡಿದ್ರು. ಈ ಬಾರಿ ಅಧಿವೇಶನದಲ್ಲಿ ಯಾವುದೇ ರೀತಿಯಾದಂತಹ ತೊಂದರೆ ಆಗಲ್ಲ, ಒಗ್ಗಟ್ಟಿನ ಸಮಸ್ಯೆ ಎದುರಾಗಲ್ಲ ಅನ್ನುವಂತಹ ವಿಚಾರಗಳನ್ನ ಕೂಡ ಸ್ವತಃ ಕುಮಾರಸ್ವಾಮಿ ಅವರೇ ಮಾಧ್ಯಮಗಳ ಮುಂದಿಟ್ಟಿದ್ರು. ಆದ್ರೆ ಇವತ್ತಿನ ಹೋರಾಟವನ್ನ ನಾವು ನೋಡ್ತಾ ಇದ್ರೆ ಮತ್ತೆ ಅದೇ ಮುಂದುವರಿತಾ ಅಂತ. ಇವತ್ತಿನ ಹೋರಾಟದಲ್ಲಿ ಬಿಜೆಪಿ ಜೊತೆ JDS ಕೈ ಜೋಡಿಸಿಲ್ಲ. ಇಲ್ಲಿ ಅಂದ್ರೆ ಅಧಿವೇಶನದಲ್ಲಿ ಒಗ್ಗಟ್ಟಿಲ್ಲ, ಬರೀ ಚುನಾವಣೆಗೆ ಮಾತ್ರ ಅನ್ನುವಂಥದ್ದ ಅಂತ ಮೈತ್ರಿ? ಇದರ ಬಗ್ಗೆ ನನಗೆ ಹೆಚ್ಚಿನ ಮಾಹಿತಿ ಇಲ್ಲ. ಸಾಧಾರಣವಾಗಿ ನಾವಿದ್ದಾಗಲೂ ಸಮ್ಮಿಶ್ರ ಸರ್ಕಾರ ಇತ್ತು. ನಾವು ಕೂಡ JDSನವ್ರ ಜೊತೆ ಸೇರಿಕೊಂಡು ಸರ್ಕಾರ ನಡೆಸಿದ್ದನ್ನು ನಾವು ಕಂಡಿದ್ದೇವೆ. ಹಾಗೆಲ್ಲ ಅಧಿವೇಶನದ ಹಿಂದಿನ ದಿನ ಸುದೀರ್ಘವಾದಂಥ ಚರ್ಚೆಗಳನ್ನು ಮಾಡುವಂಥದ್ದು, ಒಂದು ಎಜೆಂಡಾ ಸೆಟ್ ಮಾಡುವಂಥದ್ದು, ಕಾಮನ್ ಎಜೆಂಡಾ ಸೆಟ್ ಮಾಡುವಂಥ ಕೆಲಸ ಕಾರ್ಯಗಳನ್ನು ನಾವು ಮಾಡ್ತಾಯಿದ್ದೆವು. ಈ ಬಾರಿ ಅವರು ಏನೆಲ್ಲ ಮಾಡಿದ್ದಾರೆ ಅಂತ ಹೇಳುವಂಥದ್ದು ನನಗೆ ಗೊತ್ತಿಲ್ಲ. ಆದರೆ ಇವತ್ತು ರೈತರ ಪರವಾಗಿ ಆಗ್ತಾ ಇರುವಂಥ ಹೋರಾಟ ಭಾರತೀಯ ಜನತಾ ಪಾರ್ಟಿ ಧುಮುಕಿದೆ, JDS ಯಾಕೆ ಧುಮುಕಿಲ್ಲ ಅಂತ ಹೇಳುವಂಥ ಪ್ರಶ್ನೆ ನೀವು ಕೇಳುವಂಥದ್ದು ಸಹಜವಾದಂಥ ಪ್ರಶ್ನೆ. ನನಗೆ ಅನಿಸಿರುವಂಥದ್ದು ಇದರ ಕಾರಣ ಮತ್ತೊಂದು ನನಗೆ ಗೊತ್ತಿಲ್ಲ. ಒಂದು ವೇಳೆ ಭಾರತೀಯ ಜನತಾ ಪಾರ್ಟಿ ಅವರನ್ನು ಒಟ್ಟಿಗೆ ಸೇರಿಸ್ಕೊಳ್ಳುವಂಥ ಪ್ರಯತ್ನ ಮತ್ತು ಅವರು ಈ ಒಂದು ಹೋರಾಟದಲ್ಲಿ ನಾವು NDA ಪರವಾಗಿ ಹೋರಾಟ ಮಾಡಬೇಕು ಅಂತ ಹೇಳುವಂಥ ಇದರಲ್ಲಿ ಮಾಡಿಲ್ಲ ಅಂತ ಹೇಳಿದರೆ ಅದು ನಮ್ಮ ತಪ್ಪು. ಒಂದು ವೇಳೆ ನಾವು ಅವರಿಗೆ ಹೇಳಿಲ್ಲ ಅಂತ ಆದರೂ ಕೂಡ ಇವತ್ತು ಭಾರತೀಯ ಜನತಾ ಪಾರ್ಟಿಯ ಜೊತೆ ರೈತರ ಪರವಾಗಿ ನಾವಿದ್ದೇವೆ, ದೇವೇಗೌಡರ ಮಣ್ಣಿನ ಮಗ ಮತ್ತೊಂದು ಅಂತ ಹೇಳುವಂಥ ಜನ ಆ ಪಾರ್ಟಿಯಿಂದ ಬಂದವರು ಇವತ್ತು ಅವರು ಸ್ವಯಂ ಪ್ರೇರಿತರಾಗಿ ಬರಬೇಕಾಗಿತ್ತು. ಒಂದು ಎರಡನೇದಾಗಿ, ಒಂದು ವೇಳೆ ನಾವು ಕರೀಲಿಲ್ಲ ಅಂತಾದರೂ ಕೂಡ ಅವರು ನಮ್ಮ ಜೊತೆ ಸೇರಿಕೊಂಡು ನಾವು ನಿಮ್ಮ ಜೊತೆ ಬರ್ತೇವೆ ಅಂತ ಹೇಳಿ ಆ ಕೆಲಸ ಕಾರ್ಯಗಳನ್ನು ಮಾಡಿದರೆ ಅದು ಹೆಚ್ಚು ಗೌರವ ತರ್ತಿತ್ತು ಅಂತ ನಾನು ಭಾವಿಸ್ತಾ ಇದ್ದೇನೆ. ಈಗಾಗಲೂ ನಾನು ಆಗ್ರಹ ಮಾಡ್ತೇನೆ, JDS ತಕ್ಷಣ ನೀವೆಲ್ಲ ಜೊತೆ ಸೇರಿಕೊಂಡು ಈ ಹೋರಾಟವನ್ನು ಮುಂದುವರಿಸಬೇಕು, ವಿಧಾನಸಭೆಯ ಒಳಗೂ ಹೊರಗೂ ಮುಂದುವರಿಸಬೇಕು ಅಂತ. ನಾನು ನಮ್ಮ ಪಕ್ಷದವರಿಗೆ ಅಥವಾ ವಿರೋಧ ಪಕ್ಷದವರಿಗೆ, ಅದು BJP JDS, ಹೊರಗೆ ಜನ ಹೋರಾಟ ಮಾಡಬೇಕು, ಜನರ ಜೊತೆ ನಮ್ಮ ಪಕ್ಷದ ಪ್ರಮುಖರುಗಳು ಹೋರಾಟ ಮಾಡಬೇಕು. ಯಾರು ಜನಪ್ರತಿನಿಧಿಗಳು ಅಂತ ಅನಿಸ್ಕೊಂಡ್ರೋ ಅವರು ವಿಧಾನಸಭೆಯ ಒಳಗೆ ಹೋರಾಟಗಳನ್ನು ಮಾಡಬೇಕು. ಇದು ನಿಜವಾಗಿ ಇಲ್ಲ ಇದ್ದರೆ ಎಲ್ರಿಗೂ ವಿಧಾನಸಭೆ ಒಳಗೆ ಬಂದು ಹೋರಾಟ ಮಾಡಲಿಕ್ಕಾಗೋದಿಲ್ಲ. ರೈತರಿಗೆ ವಿಧಾನಸಭೆಯ ಒಳಗೆ ಏನು ನೀವು ಹೇಳ್ತೀರಾ ಅದಕ್ಕೆ ಸಿಗುವಂಥ ಉತ್ತರ ಅದು ಅಧಿಕೃತ ದಾಖಲೆ. ನಾವು ಹೊರಗೆ ಇಷ್ಟೆಲ್ಲ ಮಾಡಿದ ಮೇಲೆ ಯಾವುದೋ ಪ್ರೆಸ್ ಮೀಟ್ನಲ್ಲಿ ಸಿದ್ದರಾಮಯ್ಯರೋ DK ಶಿವಕುಮಾರೋ ಅಥವಾ ಸಕ್ಕರೆ ಮಂತ್ರಿಯ ಯಾವುದಾದ್ರು ಹೇಳಿಕೆಗಳನ್ನು ಕೊಟ್ಟರೆ ಅದು ಅಧಿಕೃತ ದಾಖಲೆಗಳಾಗುವುದಿಲ್ಲ. ಆದ ಕಾರಣ ಒಂದು ರೀತಿಯಲ್ಲಿ ಪ್ರಜಾತಂತ್ರ ವ್ಯವಸ್ಥೆಯ ಅತ್ಯಂತ ಪವರ್ಫುಲ್ ವೇದಿಕೆ ಅಂತ ಹೇಳಿದರೆ ನಮ್ಮ ವಿಧಾನಸಭೆ ಅಂತ ಹೇಳಿದ ಮೇಲೆ ವಿಧಾನಸಭೆ ಒಳಗೆ ಇದನ್ನು ನಾವು ರೈಸ್ ಮಾಡಿಕೊಂಡು ಅಲ್ಲಿ ಉತ್ತರ ಪಡೆಯುವಂಥದ್ದನ್ನು ನಾವು ಮಾಡಬೇಕು. ನಾವು ವಿಧಾನಸಭೆಯ ಒಳಗೆ ಎಜೆಂಡಾಗಳನ್ನು ಫಿಕ್ಸ್ ಮಾಡುವಾಗಲೇ ಬಿಸ್ನೆಸ್ ಅಡ್ವೈಸರಿ ಕಮಿಟಿಯಲ್ಲಿ ಈ ಕಬ್ಬು ಬೆಳೆಗಾರದನ್ನು ಪ್ರಥಮ ಆದ್ಯತೆಯಲ್ಲಿ ತಗೊಳ್ಬೇಕು, ಮೆಕ್ಕೆಜೋಳದ ಪ್ರಥಮ ಆದ್ಯತೆಯಲ್ಲಿ ತಗೊಳ್ಬೇಕು ಅಂತ ಇದನ್ನು ತಗೊಳ್ಬೇಕು ಹೊರತು ನಾವು ಯಾವುದೋ ಸಣ್ಣ ಪುಟ್ಟದನ್ನು ಮಾಡಬಾರ್ದು, ಒತ್ತಡಗಳನ್ನು ಹೇರಿದ್ದನ್ನು ಮಾಡಿಸ್ಬೇಕು, ಇಲ್ಲರ ಸದನಗಳನ್ನು ನಡಲಿಕ್ಕೆ ವಿಧಾನಸಭೆಯೊಳಗೆ ಬಿಡಬಾರ್ದು. ಹಾಗಾದರೂ ರೈತರಿಗೆ
ಅಥವಾ ಸಫರರ್ಸ್ ಯಾರಿದ್ದಾರ ಅವರಿಗೆ ಮನಸ್ಸಲ್ಲಿ ಒಂದು ಭಾವನೆ ಬರ್ತದೆ, ನಮ್ಮ ಪರವಾಗಿ ಇವರು ಹೋರಾಟ ಮಾಡ್ತಾರೆ, ಸದನ ನಡೆಯೋದ್ರೂ ಪರವಾಗಿಲ್ಲ, ಅವರನ್ನು ಟ್ರ್ಯಾಕಿಗೆ ತರುವಂಥ ಪ್ರಯತ್ನ ಮಾಡ್ತಾರೆ ಅಂತ ಹೇಳುವಂಥ ಮಾಡಬೇಕು. ಅದನ್ನು ಮಾಡಬೇಕು ಅಂತ ಹೇಳುವಂಥ ಆಗ್ರಹವನ್ನು ಕೂಡ ನಾನು ಮಾಡ್ತಾ ಇದ್ದೀನಿ. ಓಕೆ ಸರ್, ನೀವು ಹೇಳಿದ್ರಿ ಸ್ವಯಂ ಪ್ರೇರಿತವಾಗಿ JDS ಅವರು ಬಂದು ಭಾಗಿಯಾಗಬೇಕು ಅನ್ನುವಂಥ ವಿಚಾರವನ್ನು ಹೇಳಿದ್ರಿ. ಆದರೆ ಪ್ರತಿ ಬಾರಿಯೂ ಕೂಡ JDSನವರು ಹೇಳುವಂತಹ ವಿಚಾರ ಏನಂದರೆ BJP ಅವರು ಹೋರಾಟ ಮಾಡುವಂತಹ ಮಾಹಿತಿ ನಮಗೆ ಇರೋದಿಲ್ಲ, ನಮಗೆ ಮಾಹಿತಿಯನ್ನು ಕೊಡದೆ ಅವರೇ ಹೋಗಿ ಹೋರಾಟ ಮಾಡ್ತಾರೆ ಅನ್ನುವಂಥದ್ದು. ಈ ಒಂದು ಅಧಿವೇಶನದಲ್ಲೂ ಕೂಡ ಅದೇ ಮುಂದುವರಿತಾ ಅಂತ? ನನಗೆ ಇದರ ಬಗ್ಗೆ ಮಾಹಿತಿ ಇಲ್ಲ ಮೇಡಮ್. ನಿನ್ನೇನಾದರೂ ಒಂದು ಇದು ಎಂಥದ್ದು ನಮ್ಮ ಮೀಟಿಂಗ್ಗಳನ್ನು ಮಾಡುವಂಥದ್ದನ್ನು ಮಾಡ್ತೀವಿ. ಎರಡು ಪಾರ್ಟಿ ಒಟ್ಟಿಗೆ ಸೇರಿಕೊಂಡು, ಎರಡು ಪಾರ್ಟಿಯ ಪ್ರಮುಖರು ಸೇರಿಕೊಂಡು ಯಾವುದೆಲ್ಲ ಸದನದಲ್ಲಿ ಚರ್ಚೆ ಮಾಡಬೇಕು, ಪ್ರಿಯಾರಿಟಿಗಳನ್ನು ಯಾವುದಕ್ಕೆ ಕೊಡಬೇಕು ಅಂತ ಹೇಳುವಂಥ ಕೆಲಸ ಕಾರ್ಯಗಳನ್ನು ಅವರು ಮಾಡಬೇಕು. ನನಗೆ ಗೊತ್ತಿಲ್ಲ ಇದರಲ್ಲಿ ನಿನ್ನೆ ಏನಾಗಿದೆ ಅಂತ ಹೇಳುವಂಥ ವಿಚಾರಗಳು ಗೊತ್ತಿಲ್ಲ. ನಾನು ಯಾಕೆ ಸ್ವಯಂ ಪ್ರೇರಿತರಾಗಿ ಬರಬೇಕು ಅಂತ ಹೇಳಿದ್ದು ಅಂತೇಳಿ ಒಂದು ವೇಳೆ ಗೊತ್ತಾಗಲಿಲ್ಲ. ಆದರೆ ಜನಪರವಾಗಿ ಹೋರಾಟ ಮಾಡುವಂಥ ರಾಜಕೀಯ ಪಾರ್ಟಿ ಅದು ಕೂಡ ನಮ್ಮದೇ ಒಂದು ಸಹ ಪಾರ್ಟಿ ಅಂದರೆ ನಮ್ಮ NDA ಪಾರ್ಟ್ನರ್ಸು ಮಾಡ್ತಾ ಇದ್ದರಿಂದ ನಾವು ಹೋಗಿ ಧುಮುಕಬೇಕು. ಅದರಲ್ಲಿ ಈಗೋ ಪ್ರಾಬ್ಲಮ್ಗಳು ಮತ್ತೊಂದು ನಮಗೆ ಹಿಡಿಲಿಲ್ಲ ಅಂತ ಹೇಳುವಂಥದ್ದು ಉಂಟಲ್ಲ, ಅದು ಭಾರಿ ಸಣ್ಣ ಸಂಗತಿ. BJP ಆಗಲಿ JDS ಯಾವುದಾದ್ರು ಒಂದು ಒಳ್ಳೆ ಇಶ್ಯೂ ರೈಸ್ ಮಾಡಿದರೆ ಅದರ ಜೊತೆ ಒಟ್ಟಿಗೆ ಹೋಗುವಂಥ ಕೆಲಸ BJP ಮಾಡಬೇಕು. ಇಲ್ಲ ನಮಗೆ ಹೇಳಲಿಲ್ಲ, ನಾವು ಸಂಖ್ಯೆಯಲ್ಲಿ ಜಾಸ್ತಿ ಇದ್ದೀವಿ, ಅವರು ಕಡಿಮೆ ಇದ್ದಾರೆ ಅಂತ ಹೇಳಿದ್ರೆ ಅದು ಈಗೋ ಪ್ರಾಬ್ಲಮ್. ಅಂಥದ್ದನ್ನು ನಾವಿಬ್ಬರೂ ಮಾಡಬಾರ್ದು.